ದ ಟೆರಿಬಲ್ ಫಾರ್ಮ್ ಆಫ್ ಜಗದಂಬ. ಸಾಕ್ಷಾತ್ ಶಿವನನ್ನೇ ತನ್ನ ಕಾಲಿಂದ ತುಳಿಯೋಕೆ ಕಾರಣ ಏನು? ದುರ್ಗೆಯ ಈ ಉಗ್ರ ಸ್ವರೂಪದ ಹಿಂದಿರುವ ಕಥೆ ಏನು? ನೋಡ್ತಾ ಹೋಗೋಣ. ನವರಾತ್ರಿಯ 7ನೇ ದಿನ ತಾಯಿ ಮಹೇಶ್ವರಿಯನ್ನ ಕಾಳರಾತ್ರಿ ರೂಪದಲ್ಲಿ ಆರಾಧಿಸುವ ದಿನ. ಕಾಳ ಅಂದ್ರೆ ಸಮಯ, ರಾತ್ರಿ ಅಂದ್ರೆ ಅಜ್ಞಾನ, ಅಂಧಕಾರ, ನಕಾರಾತ್ಮಕ ಅಂಶಗಳು, ಭಯ ಇವೆಲ್ಲವನ್ನು ನಾಶ ಮಾಡಲು ಬಂದವಳೆ ಈ ಕಾಳರಾತ್ರಿ. ಈ ದಿನ ಶುಭಂಕರಿಯು ಉಗ್ರ ಸ್ವರೂಪಿಯಾಗಿರ್ತಾಳೆ. ಕಡು ಕಪ್ಪಿನ ಮೈಬಣ್ಣವನ್ನು ಹೊಂದಿದ್ದು ತಲೆಬುರುಡೆಯ ಹಾರವನ್ನು ಧರಿಸಿದ್ದಾಳೆ. ಕತ್ತೆಯ ಮೇಲಿಯ ಸವಾರಿ, ಇದು ಅಜ್ಞಾನದ ಮೇಲಿನ ಜಯವನ್ನು ಸಂಕೇತಿಸುತ್ತೆ. 3 ಕಣ್ಗಳನ್ನು ಹೊಂದಿದ್ದು ರಕ್ತದಿಂದ ಕೆಂಪಾದ ನಾಲಿಗೆಯನ್ನು ಹೊರಗೆ ಚಾಚಿರ್ತಾಳೆ. 4 ಕೈಗಳನ್ನು ಹೊಂದಿದ್ದು ಬಲಗೈಗಳಲ್ಲಿ ವರಮುದ್ರ, ಅಭಯ ಮುದ್ರ, ಹಾಗೆ ಎಡಗೈಯಲ್ಲಿ ಬಾಗಿದ ಕಠಾರಿ, ಸಿಡಿಲಾಕಾರದ ವಜ್ರವನ್ನು ಹಿಡಿದಿದ್ದಾಳೆ. ಇನ್ನು ಕತೆಗೆ ಬರೋದಾದ್ರೆ, ಶುಂಭ ನಿಶುಂಭ ಎಂಬಂತಹ ರಾಕ್ಷಸರು ಇಂದ್ರಲೋಕವನ್ನು ವಶಪಡಿಸಿಕೊಂಡಾಗ ದೇವತೆಗಳು ಭಗವತಿಯಲ್ಲಿ ಮೊರೆ ಹೋಗ್ತಾರೆ. ದೇವಿ ಚಂಡಿಕಾವತಾರದಲ್ಲಿ ಸಂಹರಿಸಲು ಬಂದಾಗ ಶುಂಭ ನಿಶುಂಭರು ತಮ್ಮ ಸೈನ್ಯಾಧಿಕಾರಿಗಳಾದಂತಹ ಚಂಡಮುಂಡ ಎಂಬ ರಾಕ್ಷಸರನ್ನು ಕಳಿಸ್ತಾರೆ. ತಾಯಿ ಚಂಡಮುಂಡರನ್ನು ಭಯಂಕರವಾಗಿ ಸಂಹರಿಸಿದ್ದರಿಂದ ಚಾಮುಂಡಿ ಎಂದು ಕರೆಯಲಾಗುತ್ತೆ. ಇವಳೇ ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡೇಶ್ವರಿ. ನಂತರ ಮತ್ತಷ್ಟು ಕ್ರೋಧಗೊಂಡಂತಹ ಶುಂಭ ನಿಶುಂಭರು ಅಸಾಮಾನ್ಯ ರಾಕ್ಷಸನಾದ ರಕ್ತಬೀಜಾಸುರನನ್ನು ಯುದ್ಧಕ್ಕೆ ಕಳಿಸ್ತಾರೆ. ಇವನಿಗಿದ್ದ ವರ ಏನಂದ್ರೆ, 1 ಹನಿ ರಕ್ತ ನೆಲಕ್ಕೆ ಬಿದ್ರೂ ಅಷ್ಟೇ ಪ್ರಬಲಶಾಲಿಯಾದಂತಹ ಮತ್ತೋರ್ವ ರಾಕ್ಷಸನನ್ನು ಸೃಷ್ಟಿ ಮಾಡ್ತಿರುತ್ತೆ. ಆದ್ದರಿಂದ ತಾಯಿ ರೌದ್ರ ಸ್ವರೂಪದಿಂದ ರಕ್ತ ನೆಲಕ್ಕೆ ತಾಕದಂತೆ ಇಡೀ ಯುದ್ಧ ಭೂಮಿಗೆ ತನ್ನ ನಾಲಿಗೆಯನ್ನು ಚಾಚಿ ಆ ರಕ್ತವನ್ನು ಸೇವನೆ ಮಾಡ್ತಾ ರಕ್ತ ಬೀಜಾಸುರನನ್ನು ಸಂಹಾರ ಮಾಡ್ತಾಳೆ. ಕೊನೆಗೆ ಶುಂಭ ನಿಶುಂಭರನ್ನು ಸಂಹರಿಸಿ ರೌದ್ರ ತಾಂಡವಾಡುತ್ತಿದ್ದ ಇವಳನ್ನು ತಡೆಯಲು ಸಾಧ್ಯವಾಗದಿದ್ದಾಗ ಶಿವನೇ ಅವಳ ದಾರಿಯಲ್ಲಿ ಮಲಗ್ಬಿಡ್ತಾನೆ. ಆಗ ಮಹಾಕಾಳಿ ಎಚ್ಚರಗೊಳ್ತಾಳೆ, ಸೌಮ್ಯ ರೂಪಕ್ಕೆ ಬರ್ತಾಳೆ. ಈ ದಿನವನ್ನೇ ಕಾಳರಾತ್ರಿ ರೂಪವಾಗಿ ಆಚರಿಸಲಾಗುತ್ತೆ.